ಹಾಯ್ ಎಲ್ಲ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಜು ಆಫ್ ಚಂದು ವ್ಲಾಗ್ಸ್ ಅಂತೀನಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಪಕ್ಕದಲ್ಲೇ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡ್ಕೊಂಡು ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ. ಇವತ್ತಿನ ದಿನ ಏನಿದು ಬ್ಲ್ಯಾಕಲ್ಲಿ ತೋರಿಸ್ತಾ ಇದ್ದೀನಿ ಅಂತಲ್ಲ, ನಾವು ದೇವಸ್ಥಾನಕ್ಕೆ ಕೊಟ್ರಿ ಫ್ರೆಂಡ್ಸ್. ಅಲ್ಲಿ ಸ್ವಲ್ಪ ಲೈಟಿಂಗ್ ಪ್ರಾಬ್ಲಮ್ ಇತ್ತು, ಕಾಣಿಸ್ತಾ ಇತ್ತು ಅಂತ ಮಾಡಿದೆ, ಬಟ್ ಅಷ್ಟು ಕ್ಲಿಯರ್ ಇರಲಿಲ್ಲ. ನಾನು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ನಲ್ವ, ಹಾಗಾಗಿ ಮಾತಾಡಿಕೊಂಡು ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಸ್ವಲ್ಪ ಹಣ್ಣು ಕಾಯಿ ಎಲ್ಲ ತರೋಕ್ಕೆ ಕೇಳಿದ್ದೆ, ಹಾಗಾಗಿ ಅದಾದಮೇಲೆ ಮನೇಲಿ ಪೂಜೆ ಎಲ್ಲ ಮುಗಿಸಿದ್ವಿ. ಎಲ್ಲ ಸಲ್ಲಿಸ್ಬಿಟ್ಟು ಇದು ಪಾರ್ಟ್ 2 ವ್ಲಾಗ್ ಆಗಿರುತ್ತೆ ಫ್ರೆಂಡ್. ಲಾಸ್ಟ್ ವ್ಲಾಗಲ್ಲೇ ನೋಡಿದರೆ ಈ ವಿಡಿಯೋ ಗೊತ್ತಿರುತ್ತೆ. ಅದೆಲ್ಲ ಪೂಜೆ ಎಲ್ಲ ಮಾಡಿ ಸಲ್ಲಿಸ್ಬಿಟ್ಟು ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಬೆಳಗ್ಗೆ ಅಂದ್ಕೊಂಡ್ವಿ, ಟೈಮೇ ಆಗಲಿಲ್ಲ. ಮನೇಲಿ ಕೂಡ ಪೂಜೆ ಮಾಡೋದಿತ್ತು, ಅದನ್ನೆಲ್ಲ ಬಿಟ್ಟು ಬರೋಕ್ಕಾಗಲ್ಲ ಅಂದ್ಬಿಟ್ಟು ಸರಿ ಸಂಜೆ ಬಂದಿದ್ರಲ್ವ, ಸರಿ ಹೋಗೋಣ ಅಂದ್ಬಿಟ್ಟು ನಾನು ಮತ್ತೆ ಸೀರೆ ಉಟ್ಕೊಂಡೆ. ಬೆಳಗ್ಗೆ ಒಂದು ಉಟ್ಕೊಂಡಿದ್ದೆ, ಬಟ್ ವಿಡಿಯೋ ಅಷ್ಟರಲ್ಲಿ ನಾನು ಬಿಚ್ಚಿಬಿಟ್ಟಿದ್ದೆ, ಆಗಲಿಲ್ಲ. ಮತ್ತೆ ಸೀರೆ ಉಟ್ಕೊಂಡು ದೇವಸ್ಥಾನಕ್ಕೆ ಬಂದಿದ್ವಿ. ಇಲ್ಲಿ ಐನರ ಹತ್ರ ಸ್ವಲ್ಪ ಹೀಗೆ ಮಾತಾಡ್ತಾಯಿದ್ವಿ. ಆವಾಗವಾಗ ಬರ್ತಾ ಇರ್ತೀವಲ್ವ, ಪರಿಚಯ ಇದ್ದರು, ಹಾಗಾಗಿ ಮಾತಾಡಿಸ್ತಾ ಇದ್ದೀವಿ. ಇನ್ನು ಅವರು ಕೂಡ ಬಂದಿದ್ರಲ್ವ, ದೇವಸ್ಥಾನ ಒಂದ್ಸಲಿ ಕರ್ಕೊಂಡೋಗಿ ಬರೋಣ, ಮತ್ತು ಯಾವಾಗ ಬರ್ತಾರೋ ಅಂತೇಳಿ. ಬಂದಿರಲಿಲ್ಲ ಈ ಮನೆ ಮಾಡಿದ್ಮೇಲೆ, ಹಾಗಾಗಿ ಅವ್ರನ್ನೂ ಕೂಡ ಕರ್ಕೊಂಡು ಇಲ್ಲಿಗೆ ಬಂದಿದ್ವಿ. ನಾನು ಒಬ್ಬಳೇ ಇರೋದ್ರಿಂದ ವೀಡಿಯೋ ಮಾಡೋದಕ್ಕೆ ಅಷ್ಟಾಗಿ ಇದಾಗಿರಲ್ಲ. ಯಾರೋ ಒಬ್ಬರು ಸಪೋರ್ಟ್ ಮಾಡೋದಕ್ಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ನನ್ನ ಹಸ್ಬೆಂಡ್ ಯಾವಾಗೂ ಇರೋದಿಲ್ಲ ಅಲ್ವಾ, ಹಾಗಾಗಿ ಅದಾದಮೇಲೆ ಎಲ್ಲ ಪೂಜೆ ಎಲ್ಲ ಮಾಡಿಸ್ಕೊಂಡು ಮನೆಗೆ ಹೊರಟ್ವಿ. ಮನೆಗೆ ಬಂದಮೇಲೆ ವೀಡಿಯೋ ಮತ್ತೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಮತ್ತು ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ. ಇದು ಸರಿ ಎಲ್ಲ ರೆಡಿ ಆಗಿಬಿಟ್ಟು ಬೆಳಗ್ಗೆನೇ ಸ್ವಲ್ಪ ಎಲ್ಲ ಹೊರಡ್ತೀವಿ, ನಮಗೆ ಪೂಜೆ ಇದೆ ಅಂಥೇಳಿ ಅಂದರು. ಪೂಜೆ ಇದೆ, ನಮಗೆ ಇರೋಲ್ಲ ಅಂತ ಇರ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ, ಬಟ್ ಅವರು ಇಲ್ಲ ಪೂಜೆ ಇದೆ ಅಂತ ಹೇಳ್ಬಿಟ್ಟು ಹೊರಟ್ರು. ಸರಿ ನಾವು ಅವ್ರಿಗೇನೇನಾದರೂ ಕೊಡಬೇಕಿತ್ತಲ್ವ, ಅದೆಲ್ಲ ಕೊಟ್ಟು ಸೀರೆ ಎಲ್ಲ ಉಡಿಸಿದ್ದೆಲ್ಲ ತೆಗೆದಿದ್ವಲ್ಲ, ಎಲ್ಲ ಮುಡ್ಲಕ್ಕಿ ಎಲ್ಲ ಹಾಕಿ ಎಲ್ಲ ಕಳಿಸ್ತಾ ಇದ್ದೀನಿ. ಬಟ್ ಅದೆಲ್ಲ ಕ್ಯಾಪ್ಚರ್ ಮಾಡೋದಕ್ಕಾಗಲೇ ಇಲ್ಲ. ಬಟ್ ನೋಡೋಣ ಮುಂದಿನ ದಿನದಲ್ಲಿ. ಹೊಸ್ದಾಗಿ ಮಾಡಿರೋದು ಬಿಟ್ಟು ವೀಡಿಯೋಸ್ ಮಾಡೋದು ಅಥವಾ ಹೊಸ್ದಾಗಿ ಯೂಟ್ಯೂಬ್ ಮಾಡಿರೋರಿಗೆ ಹೇಗಿರುತ್ತೆ ಅಂದರೆ ನೋಡಿ, ಈ ರೀತಿ ಇರುತ್ತೆ. ಎಲ್ಲದನ್ನು ಕ್ಯಾಪ್ಚರ್ ಮಾಡೋಕ್ಕೆ ಒಂದು ಸ್ವಲ್ಪ ಸಂಕೋಚ ಕೂಡ ಆಗುತ್ತೆ. ಅದರಿಂದಾಗಿ ಈ ಥರ ಆಯಿತು. ಅಮ್ಮನ ಇವ್ರ ಹತ್ರನೇ ಲಾಸ್ಟ್ ಟೈಮ್ ಬಿಟ್ಟಿದ್ದು, ನನ್ನ ಹಸ್ಬೆಂಡ್ ಅವ್ರ ಅಕ್ಕ ಅಂತ ಹೇಳ್ದಲ್ಲ, ಇವ್ರ ಮನೇಲೇ ಬಿಟ್ಟಿದ್ವಿ. ಹಾಗಾಗಿ ಹೇಳ್ತಾ ಇದ್ದಾರೆ, ಕರ್ಕೊಂಡು ಹೋಗ್ತೀನಿ, ಬರ್ತೀಯಮ್ಮ ಬರ್ತೀಯ ಅಂತ. ಅವಳು ನಾನು ಹೋಗ್ತೀನಿ ಅಂತ ಬಾಯಿ ಮಾಡ್ತಾಯಿದ್ದಾಳೆ ನೋಡಿ. ಹೀಗೆ ತಮಾಷೆಗೆ ದಿನ 2 ದಿನ ಕಳೆದೋಯ್ತು ಫ್ರೆಂಡ್ಸ್. ಹೆಂಗೋಯ್ತಾ ಗೊತ್ತಿಲ್ಲ. ನಂದು ಕೂಡ ವಾಚ್ ಒಂದು ಮಿಸ್ ಆಯಿತು. ಅವರು ಅದೇನೋ ಹೇಳ್ತಾಯಿದ್ರು, ಆಚೆನೂ ತೊಗೊಂಡಿದ್ದೀನಿ ಅಂತ ಏನೋ ಹಿಂಗೆ ಹೇಳ್ತಾಯಿದ್ರು. ಸರಿ ಹೊರಡ್ತೀವಿ ಅಂತ ಹೇಳಿದ್ರು. ಸರಿ ಅವರು ಹಸ್ಬೆಂಡ್ ಕರ್ಕೊಂಡ್ಬಂದಿರಲಿಲ್ಲ, ಬಟ್ಟೆ ಕೂಡ ಅವ್ರಿಗೆ ಹಾಕಬೇಕಿತ್ತು, ಕರ್ಕೊಂಡು ಬಂದಿರಲಿಲ್ಲ. ಹಾಗಾಗಿ ಹಿಂಗೆ ಮಾತಾಡ್ಕೊಂಡು ನೆಕ್ಸ್ಟ್ ಟೈಮ್ ಬರ್ತಾ ಕರ್ಕೊಂಡು ಬನ್ನಿ ಅಂತೇಳಿ ಎಲ್ಲ ಆಶೀರ್ವಾದ ಮಾಡ್ತಾ ಇದ್ದಾರೆ. ಈಗ ಅಮ್ಮಗೆ ಸ್ವಲ್ಪ ಹುಷಾರಿರ್ಲಿಲ್ವಲ್ಲ, ಹಾಗಾಗಿ ಇದು ನನಗೂ ಕೂಡ ಬೇಜಾರಾಯಿತು. ಬಟ್ ಇರ್ತಾರೆ ಮಕ್ಕಳು ಅಂತ ಖುಷಿಯಾಗಿತ್ತು. ಬಟ್ ರಜಾ ಇಲ್ದಿರೋ ಕಾರಣ ಅವರು ಕೂಡ ಹೊರಟರು. ಮಂಜು ಇರಲಿಲ್ಲ, ಮಂಜು ಸ್ಕೂಲ್ಗೆ ಹೋಗ್ಬಿಟ್ಟಿದ್ದ ಬೆಳಗ್ಗೆನೇ. ಇಲ್ಲ ಅಂದರೆ ಅವನದು ಒಂದು ಸಂಗೀತ ಕೇಳಬೇಕಿತ್ತು. ಅವನು ಇಲ್ದಿರೋದ್ರಿಂದ ಈಗ ಅಮ್ಮೋದಷ್ಟೇ ಕೇಳೋಗಾಯಿತು. ಅವನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಅವರು ಬಸ್ ಹತ್ರ ಎಲ್ಲ ಬಿಟ್ಟು ಎಲ್ಲ ಬಂದ್ವಿ. ನಾನು ವೀಡಿಯೋ ಕ್ಯಾಪ್ಚರ್ ಮಾಡಬೇಕಿತ್ತು ಆ್ಯಕ್ಚುಲಿ. ನನಗೆ ಅರ್ಜೆಂಟಲ್ಲಿ ಬೆಳಗ್ಗೆ ಅವರು ಹೋಗ್ತೀನಿ ಅಂತೆಲ್ಲ ಹೇಳಿದ್ರಲ್ವ, ನಮಗೂ ಸ್ವಲ್ಪ ಬೇಜಾರು ಕೂಡ ಆಯಿತು. ಸರಿ ಬಂದು ನೋಡಿ ಹೊರಟರು.
ವೀಡಿಯೋ ಮಾಡುವಾಗ ವೀಡಿಯೋ ಕಡೆನೇ ಗಮನ ಹೋಗುತ್ತೆ. ಬಟ್ ಅವರು ವಿಚಾರಿಸ್ಕೊಳ್ಳೋದಕ್ಕಾಗಲ್ಲ. ಮತ್ತು ಇಲ್ಲಾಂದರೆ ಒಬ್ಬರು ವೀಡಿಯೋ ಯಾರಾದ್ರು ಮಾಡ್ಕೊತಾ ಇದ್ದರೆ ನನಗೆ ಸ್ವಲ್ಪ ವಿಚಾರಿಸ್ಕೊಳ್ಳೋಕ್ಕಾಗತ್ತೆ. ನಾನೇ ವೀಡಿಯೋ ಮಾಡಿಕೊಂಡು ಎಲ್ಲ ಮಾಡ್ತಾಯಿದ್ರೆ ಅವ್ರು ಬಂದಿದ್ದ ಮೇಲೆ ಗಮನ ಇರಲ್ಲ ಅಂದ್ಬಿಟ್ಟು ನಾನು ಹಂಗೆ ಮಾಡ್ತಾಯಿದ್ದೀನಿ. ಅಮ್ಮ ಅಷ್ಟೊತ್ತಿಗೆ ಅವರು ಬಾಯಿ ಹೇಳ್ತಾಯಿದ್ರೆ ಅವಳು ಅಳಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ಳು. ಅಲ್ಲಿವರೆಗೂ ಹೋಗೋವರೆಗೂ ನೋಡಿಕೊಂಡು ಸಮಾಧಾನನೇ ಆಗಿಲ್ಲ. ಫುಲ್ ಅಳ್ತುಬಿಟ್ಲು. ಬಿಟ್ಟು ಬಂದು ನೋಡಿ ಸಮಾಧಾನ ಮಾಡಿಕೊಂಡು, ಇಲ್ಲ ಸುಮ್ಮನೆ ಇರು, ಬರ್ತಾರೆ, ಅಜ್ಜಿ ಬರುತ್ತೆ, ಇವಾಗ ಸಾಯಂಕಾಲ ಬರುತ್ತೆ, ಅಣ್ಣ ಬರ್ತಾನೆ ಅಂತ ಹೇಳ್ಕೊಂಡು ಹೀಗೆ ಸಮಾಧಾನ ಮಾಡ್ಕೊತಾ ಇರ್ತೀನಿ. ಚಿಕ್ಕ ಮಕ್ಕಳಿದ್ರೆ ಇದೊಂದು ಇದಲ್ವಾ. ನಮ್ಮ ಮನೆಗೆ ಯಾರೇ ಬಂದರೂ ನಮ್ಮ ಮಕ್ಕಳಿಗೆ ಆಗಲಿ ನಮಗೆ ಫುಲ್ ಖುಷಿ. ಎಲ್ಲರ ಮನೇಲೂ ಖುಷಿ ಇರುತ್ತೆ ಅಲ್ವಾ. ರಿಲೇಷನ್ ಯಾರಾದ್ರು ಬಂದರೆ, ಅದು ಬೆಂಗಳೂರಲ್ಲಿ ಇನ್ನೂ ಖುಷಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.